ಪ್ರೀತಿಯ ಕೆಜಾಫಿನ ಮಾಧ್ಯಮದ ಮಿತ್ರರಿಗೆ ಈ ನಿಮ್ಮ ರೈತ ಮಗನ ಮಾಡುವಂತಹ ನಮಸ್ಕಾರಗಳು. ಇವತ್ತೊಂದು ಖುದ್ದಾಗಿ ಪ್ರೆಸ್ ಮೀಟ್ನ ಕರಿಬೇಕು. ನನ್ಗಾಗ್ತಕ್ಕಂಥ ಅನ್ಯಾಯವನ್ನ, ನನ್ನ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನ, ಅದು ಸೊಗಡು ಅಧಿಕಾರನ ಭೇಟಿಯಾಗಿ ತಡೆ ಆಗದಂಗೆ ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಬೇಕು. ಮೊದಲನೇದಾಗಿ ನಾನು ನವೆಂಬರ್ 16ರಂದು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಒಂದು ಕುಂದುಕೊರತೆಗಳನ್ನು, ಅಲ್ಲಿ ನಡೆಯುವಂಥ ಅನಾಹುತಗಳನ್ನು, ಹಾಗೂ ಬಡವರ ಬಗ್ಗೆ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಷಯವನ್ನ, ಅದೆಲ್ಲ ಬಿಟ್ಟು ಗುಟ್ಟಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ಹೆಣ್ಣು ಮಗುವ ಹೆರಿಗೆಯ ಟೈಮಲ್ಲಿ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗದೆ ಆ ಹೆಣ್ಣು ಮಗು ತನ್ನ ಕಂದನನ್ನ ಕಳ್ಕೊಂಡ್ಲು ಅನ್ನೋದನ್ನ, ಅದೆಲ್ಲದಕ್ಕಿಂತ ಮಿಗಿಲಾಗಿ 16ನೇ ತಾರೀಕು ನಾನೊಂದು ಕರೆಯನ್ನು ಕೊಟ್ಟಿದ್ದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರ ಒಂದು ನೋವನ್ನ, ಅವರ ಒಂದು ದುಃಖವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ತಗೊಂಡು ಒಂದು ದೊಡ್ಡ ಬೃಹತ್ತಾದ ಪ್ರತಿಭಟನೆಯನ್ನ ಮಾಡಿದ್ರು. ಆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಕ್ಷೇತ್ರದ ಎಂದು ಕಂಡರಿಯದಂತಹ ಹೆಣ್ಣು ಮಗಳು, ಹುಡ್ತಾನೆ ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟತಕ್ಕಂಥ ಒಬ್ಬ ಶಾಸಕರು, ಏನೋ ಸಂಬಂಧ ಇಲ್ಲದೆ ಗೋವಿಂದೇಗೌಡರಿಗೆ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕೆಜಾಫ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು, ಯಾವುದೇ ರೀತಿಯಾದಂತಹ ಸಂಬಂಧವಿಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸರಿಸುಮಾರು 2.5 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ವೋಟರ್ಸ್ ಹೇಳ್ತಾ ಇರ್ತಕ್ಕಂಥದ್ದು, ವೋಟರ್ಸ್ ಹೊಂದಿರತಕ್ಕಂಥ ನಮ್ಮ ನಾಗರಿಕ ಬಂಧುಗಳು, ಕೆಜಾಫಿನ ಮತದಾರರು ಅವರಿಗೆ ಅತಿ ಹೆಚ್ಚಿನ ಮತಗಳಿಂದ ಆಶೀರ್ವಾದ ಮಾಡಿ ಒಬ್ಬ ದಲಿತ ಹೆಣ್ಣು ಮಗಳಿಗೆ ನಾವು ಅಧಿಕಾರವನ್ನು ಕೊಟ್ರೆ ಯಾವ ರೀತಿ ಆ ಹೆಣ್ಣು ಮಗಳನ್ನ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಕನಸು ಕಟ್ಕೊಂಡು ಯಾರೆಲ್ಲ ಮತವನ್ನ ಹಾಕಿದ್ರು, ಆ ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ಇವತ್ತು ನಿಮ್ಗೆ ಹೇಳಬೇಕು ಅಂತೇಳಿ ನಾನು 16ನೇ ತಾರೀಕು ಪ್ರತಿಭಟನೆ ಮಾಡ್ತೀನಿ ಅಂತ ಗೊತ್ತಾಗ್ಲಿ 2 ದಿವಸದ ಮುಂಚಿತವಾಗಿ ಇಲ್ಲಿರ್ತಕ್ಕಂಥ ಶಾಸಕರು 2 ಮಾಧ್ಯಮದಲ್ಲಿ ಹೇಳ್ತಾರೆ, ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ, ನಾನು ಮಾಡ್ತಕ್ಕಂಥ ಕಾರ್ಯವೈಖರಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ನಾನು ಅವರು ತಕ್ಕ ಪಾಠ ಕಲಿಸ್ತೀನಿ ಅನ್ನೋದು ಸ್ಪಷ್ಟವಾಗಿ ತಮ್ಮ ಎಲ್ಲ ಮಾಧ್ಯಮಗಳಲ್ಲೂ ನೀವೆಲ್ಲ ನೋಡಿದ್ದೀರ. ಇದ್ರ ಜೊತೆಯಾಗಿ ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮೋಹನ್ ಕೃಷ್ಣ, ಅದರಲ್ಲೂ ಒಬ್ಬ ಬಡ ರೈತ ಮಗನಾಗಿ, ಒಬ್ಬ ಬಡವನಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ರೆ, ಇವತ್ತು ನನ್ನನ್ನು ಯಾವ ರೀತಿ ಭಯಪಡಿಸ್ಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ಲಿಕ್ಕೆ ನಾನು ಇವತ್ತು ಕರೆದಿದ್ದೀನಿ. ನಾನು ಮಾನ್ಯ ಶಾಸಕರಲ್ಲಿ ಒಂದು ಮಾತನ್ನು ಕೇಳ್ತೀನಿ, ಮತ್ತು ಕೇಂದ್ರ ನನ್ನ ಬುದ್ಧಿವಂತ ರೈತರನ್ನ, ಕಾರ್ಮಿಕರು, ತಾಯಂದಿರು, ಅಣ್ಣಂದಿರು, ಯುವಕರು, ವಿಶೇಷವಾಗಿ ನಾನು ಸರ್ಕಾರಿ ನೌಕರಲ್ಲಿ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮೇಲೆ ಒಂದು ಪಿಟಿಷನ್ ಫೈಲ್ ಮಾಡಿದ್ದಾರೆ. ಅದು ಮಂತ್ರಿಗಳಿಗೆ, IGPಗೆ, ಸರ್ಕಾರಿ ನೌಕರರ ಭವನಕ್ಕೆ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದ ಉಲ್ಲೇಖವನ್ನ ಮಾಡಿ ನಂತರ ಎಲ್ಲಿಂದ ಎಲ್ಲೂ ಕೊಂಡೋಗ್ತಾ ಐತೆ ಕೆಜಾಫ್ನ ರಾಜಕಾರಣ ಅನ್ನೋದು ನಿಮಗೆ ವಿವರಣೆಯಾಗಿ ಹೇಳ್ತೀನಿ. ಮೊದಲನೇದಾಗಿ, ಈ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಒಬ್ಬ ಪ್ರಜೆಗಿರ್ತಕ್ಕಂಥ ಅತ್ಯಂತ ಒಂದು ಆಯುಧ ಅಂತ ಹೇಳಬಲ್ಲೆ. ಇವತ್ತು ನನ್ನ ಒಂದು ಸ್ವತಂತ್ರವನ್ನ ಕಿತ್ಕೊಳ್ಳೋದಕ್ಕೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು, ಮಾನ್ಯ ಗೋವಿಂದೇಗೌಡರು ಕೆಲವರು ಸೇರಿ ಇವತ್ತು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಪಿಟಿಷನ್ಗಳು ಹಾಕಿ ಭಯಪಡಿಸಕ್ ನೋಡ್ತಾ ಇದ್ದಾರೆ. ಸರಿ, ಅದಕ್ಕೆಲ್ಲ ಬಗ್ಗೋನು ಅಲ್ಲ, ಜಗ್ಗೋನು ಅಲ್ಲ. ನಾನಿವತ್ತು ನನ್ನ ಬುದ್ಧಿವಂತ ಮತದಾರರಿಗೆ, ಕೆಜಾಫ್ನ ಮಿತ್ರರಲ್ಲಿ ಒಂದು ಕ್ವಶನ್ ಅನ್ನು ಕೇಳ್ತೀನಿ, ಅಥವಾ ನನ್ನ ಇರ್ತಕ್ಕಂಥ ಒಂದು ಆಲೋಚನೆಗಳಲ್ಲಿ ಅವ್ರಿಗೆ ಹೇಳ್ತೀನಿ. ಇವತ್ತು ನಾವೆಲ್ಲ ಕೇಳ್ಬೇಕಾಗಿರೋದು, ನಾನು ಇವತ್ತು ಮೋಹನ್ ಕೃಷ್ಣನ್ ಮಟ್ಟ ಹಾಕೋದಕ್ಕೆ ಈ ರೀತಿ ಪಿಟಿಷನ್ಗಳು, ಸುಳ್ಳು ಪಿಟಿಷನ್ಗಳು ಹಾಕ್ಸ್ತಾ ಇದ್ದೀರಾ.
ನೀವೇ ಹೇಳಿದೀರಾ ನನ್ನ ತಂಟೆಗೆ ಬಂದ್ರೆ ನಾನು ಬಿಡಲ್ಲ, ನಾನು ಬುದ್ಧಿ ಕಳಿಸ್ತೀನಿ ಅಂತ. ಸರಿ, ಇವತ್ತು ಸುಮಾರು 840 ವಾಟರ್ ಫಿಲ್ಟರ್ಗಳನ್ನ ಎಲ್ಲೋದ್ರೂ ಉದ್ಘಾಟನೆ ಮಾಡ್ತಾರೆ, ಟೇಪ್ ಕಟ್ ಮಾಡ್ತಾರೆ, ಒಂದು ದೊಡ್ಡ ಆಡಂಬರ ಮಾಡ್ತಾರೆ, ಬರ್ತಾ ಇದೆ. ಆ 240 ಫಿಲ್ಟರ್ಗಳ ಒಂದು ಅವ್ಯವಹಾರ ಎಲ್ಲ ಆಚೆಗೆ ಬರುತ್ತೋ ಅಂತೇಳಿ ಇವತ್ತು ನಮ್ಮ ಸಮಾಜ ಸೇವಕರು ಅಥವಾ ಈಗ ತಾನೇ ಹೇಳಿದ್ರು ಹ್ಯೂಮನ್ ರೈಟ್ಸ್ ಅಂತ, ಯಾರೆಲ್ಲ ಅವ್ರ ವಿರುದ್ಧ ಧ್ವನಿ ಎತ್ತಾರೋ ಅವ್ರ ಪರವಾಗಿ, ಅವರ ವಿರುದ್ಧವಾಗಿ ಸುಳ್ಳು ಕೇಸುಗಳನ್ನ ಮೊಕದ್ದಮೆ ಮಾಡ್ಲಿಕ್ಕೆ ಇವತ್ತೊಂದು ಸೃಷ್ಟಿಕರ್ತ ಅಂತ ಕೆಲಸ ನನ್ನಿಂದ, ಅಂದ್ರೆ ನನ್ನ ಮೇಲೆ ಮಾಡುತ್ತದ್ದು ಪ್ರಾರಂಭವಾಗೈತೆ ಅಂತ ನಾನು ನಿಮ್ಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಆ 240 ಫಿಲ್ಟರ್ ಅಲ್ಲಿ ಎಷ್ಟು ವರ್ಕಿಂಗ್ ಅಲ್ಲ ಆಯ್ತು, ಆ 250 ಫಿಲ್ಟರ್ ಅಲ್ಲಿ ಬರ್ತಕ್ಕಂಥ ನೀರು ಎಷ್ಟು ಜನ ಕುಡಿದು ನೆಮ್ಮದಿಯಿಂದ ಜೀವನ ಮಾಡ್ತಿದೆ. ಇವತ್ತು ಆ 250 ಫಿಲ್ಟರ್ಗಳು ಕೊಡ್ತಕ್ಕಂಥ ಒಂದು ಕಾಳಜಿ ಸರ್ಕಾರಿ ಆಸ್ಪತ್ರೆಗೆ ಯಾಕೆ? ನನ್ನ ಸಾರ್ವಜನಿಕರು ಕೆಜಿಎಫ್ ನ ಮತದಾರ ಬಾಂಧವರು ಹೇಳೋ ಪ್ರಕಾರ ಒಂದು ವಾಟರ್ ಫಿಲ್ಟರ್ಗೆ 12 ಲಕ್ಷ ರೂಪಾಯಿ ತಗೊಳ್ತಾರೆ. ಈ 12 ಲಕ್ಷ ರೂಪಾಯಿಯಲ್ಲಿ ಕ್ವಾಲಿಟಿ ಅಂತ ಇದು ಏನು ಅಂತ ನೋಡಲ್ಲ. ನೀವೇ ಲೆಕ್ಕಾಗಿ 240 ವಾಟರ್ ಫಿಲ್ಟರ್ ಮಲ್ಟಿಪ್ಲೈಡ್ ಬೈ 12 ಲಕ್ಷ ಆದ್ರೆ ಎಷ್ಟು ಕೋಟಿಗಳಿಗೆ ಹೋಗುತ್ತೆ ಅಂತ ಲೆಕ್ಕ. ಆಮೇಲೆ ಎಷ್ಟು ಇದರಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಐತೆ, ಎಷ್ಟು ಹದಗೆಟ್ಟೈತೆ, ಇದನ್ನು ಮಾತ್ರ ಯಾರು ಕೇಳಂಗಿಲ್ಲ. ಯಾರಾದ್ರೂ ಧ್ವನಿ ಎತ್ತಿದ್ರೆ ಈ ರೀತಿ ಭಯ ಇಡಿಸ್ತಾರೆ. ಅದೊಂದು. ಇವತ್ತು ಕೆಜಿಎಫ್ ನಗರ ಭಾಗಕ್ಕೆ ಸುಮಾರು 7-8 ವರ್ಷದಿಂದ ಅಮೃತ್ ಯೋಜನೆಯಲ್ಲಿ 69 ಕೋಟಿಗಳಷ್ಟು ಮನೆ ಮನೆಗೂ ವಾರ್ಡ್ಗೂ ನೀರು ಕೊಡ್ಲಿಕ್ಕೆ 69 ಕೋಟಿಗಳಷ್ಟು ಬಿಡುಗಡೆ ಆಗೈತೆ ಅಂತ ಒಂದು ಮಾಹಿತಿ ಹೇಳುತ್ತೆ, ನನಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ. ಇವತ್ತು 69 ಕೋಟಿ ಖರ್ಚಾಗೈತಾ ಅಥವಾ ಇಷ್ಟು ದಿನ ಆದ್ರೂ ನೀರ್ ಯಾಕೆ ಬಂದಿಲ್ಲ? ಬರೀ ಪೈಪ್ ಒಂದು ಹಾಕ್ಬಿಟ್ಟು, ಬರೀ ದೊಡ್ಡದಾದ ಒಂದು ಪೈಪ್ ಹಾಕ್ಬಿಟ್ಟು ದುಡ್ಡು ಖಾಲಿ ಆಯ್ತು ಅಂತೇಳಿ ಇಷ್ಟು ದಿವಸ ವೆಯ್ಟ್ ಮಾಡಿದ್ರೆ ಇದ್ರ ಬಗ್ಗೆ ನಾವೇನಾದ್ರೂ ಮಾತಾಡಿದ್ರೆ ಪಿಟಿಷನ್ಗಳು ಹಾಕಿ ಭಯ ಇಡ್ಸಕ್ಕೆ ಮುಂದೆ ಹೋಗ್ತೀರಾ. ಏನಾಯ್ತು ದುಡ್ಡು? ಯಾಕೆ ನಗರ ಭಾಗದ ಜನರು ನಿಮ್ಗೆ ಓಟ್ ಹಾಕಿಲ್ವಾ? ಅಥವಾ ಗ್ರಾಮೀಣ ಭಾಗದ ಜನರು ನಿಮ್ಗೆ ಓಟ್ ಹಾಕಿಲ್ವಾ? ಏನ್ ಕೇಳಿದ್ರು, ಯಾವುದೇ ಒಬ್ಬ ಅಧಿಕಾರಿ ಬಂದು ಕೇಳಿದ್ರು ಗೋವಿಂದೇಗೌಡರ ಹತ್ರ ಹೋಗ್ಬೇಕು. ಮತ್ತೆ ಶ್ರೀರಾಮ್ ಪ್ರೊಪ್ರೈಟರು ಡೈರೆಕ್ಟರ್ ಅಂತ ಆ ಕಂಪನಿ ಹೆಸರು ಶ್ರೀರಾಮ್ ಅನ್ನೋ ಒಂದು ಕಂಪನಿ ಗುತ್ತಿಗೆಗೆ ತಗೊಂಡ್ರದ್ದು 69 ಕೋಟಿದು. ಅವ್ರಿಗೂ ಮತ್ತೆ ಇವ್ರಿಗೆ ಏನ್ ಸಂಬಂಧ? ಯಾಕೆ ಅವ್ರ ಮೇಲೆ ಇನ್ನೂ ಕ್ರಮ ತಗೊಂಡಿಲ್ಲ? ಯಾಕೆ ಅವ್ರ ಮೇಲೆ ಒತ್ತಡ ತಗೊಂಡ್ಬರ್ತಾ ಇಲ್ಲ ಅನ್ನೋದು ಎರಡನೇ ಪ್ರಶ್ನೆ. ಮೂರನೇದು ಬಹಳ ನೋವು ತಂದಿರೋದು ಇವತ್ತೇನು ಅಂತಂದ್ರೆ, ನಾನು ಸರ್ಕಾರಿ ನೌಕರನ್ನ ಬಹಳಷ್ಟು ಗೌರವಿಸ್ತೇನೆ. ನನ್ನ ಮನೆತನದಲ್ಲೂ ಸುಮಾರು ಜನ ಸರ್ಕಾರಿ ನೌಕರರಿದ್ದಾರೆ. ನಾನು ಕೂಡ ಸಹ ಒಂದು ಕಾಲದಲ್ಲಿ ಸರ್ಕಾರಿ ನೌಕರ ಹಾಕ್ಬೇಕು ಅಂತ ಅನೇಕ ಎಕ್ಸಾಮ್ಗಳನ್ನ ಬರೆದಿದ್ದೀನಿ. ಆದ್ರೆ ಇವತ್ತು ಸರ್ಕಾರಿ ನೌಕರ ಒಂದು ಹೆಸರಲ್ಲಿ ಪಿಟಿಷನ್ ಹಾಕಿ ಸರ್ಕಾರಿ ನೌಕರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಹಾಸ್ಪಿಟ್ಲು ಪ್ರತಿಭಟನೆ ಮೇಲೆ ಸರ್ಕಾರಿ ನೌಕರನ್ನ ಬೈದಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಸ್ವಾಮಿ, ನಾನು ಎಲ್ಲೂ ಮಾಡಿಲ್ಲ. ಮತ್ ಅದೆಲ್ಲ ಬಿಟ್ಬಿಟ್ಟು ನಾಳೆ ಸರ್ಕಾರಿ ನೌಕರರು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಹನ್ ಕೃಷ್ಣನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಾನು ಶಾಸಕರಿಗೆ ಮತ್ತೆ ನಾನು ಎಲ್ಲಾ ಸರ್ಕಾರಿ ನೌಕರರು ಅಂತಲ್ಲ, ಸರ್ಕಾರಿ ನೌಕರನ ಸರಿಯಾದ ಸರ್ಕಾರಿ ನೌಕರರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಮ್ಮ ಕಾನೂನು ಇಲಾಖೆಯ ಪ್ರಕಾರ ಯಾರೆಲ್ಲ ಸರ್ಕಾರಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ನಾನು ದೇವ್ರು ಅಂತ ಭಾವಿಸ್ತೀನಿ. ಬಹುಶಃ ಅವ್ರಿಗೆ ಏನಾದ್ರೂ ಮನ್ಸಿಗೆ ನಾನು ನೋವು ಮಾಡಿದ್ರೆ ಅವ್ರು ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ನನ್ನ ಒಂದು ಕೂಗು ಅಥವಾ ನನ್ನ ಒಂದು ನೋವು, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾರೂ ದನಿ ಎತ್ತಬಾರ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂತ ಮೆಡಿಸನ್ಸ್ ಎಲ್ಲೇ ಹೋಗ್ಬೋದು, ನಾವು ಅದನ್ನ ಪ್ರಶ್ನೆ ಮಾಡಿದ್ರೆ ನೀವು ಸರ್ಕಾರಿ ನೌಕರನ್ನ ಅವಮಾನ ಮಾಡಿದ್ರಿ, ಸರ್ಕಾರಿ ನೌಕರು ಪ್ರಾಣ ತಗೊಂಡ್ರೆ ನೀವೇ ಜವಾಬ್ದಾರಿ ಅಂತಿರಲ್ಲ. ನಿಮಗೆ ಸರ್ಕಾರ ಆದ್ರೂ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತಿದ್ದಾರೆ. ನಾನು ಎಲ್ಲಾ ಸರ್ಕಾರಿ ನೌಕರಿಗೆ ಹೇಳ್ತಾ ಇಲ್ಲ ಇದು. ನನ್ನ ವಿರುದ್ಧ ನನ್ನ ಕೆಜಿಎಫ್ ನ ಪ್ರತಿಭಟನೆಯಲ್ಲಿ ಯಾರು ಸರಿಸುಮಾರು 3,000-4,000 ಜನ ಕಾರ್ಯಕರ್ತರು ಸೇರಿದ್ರು, ಮುಖಂಡರು ಸೇರಿದ್ರು, ಅವರ ಪರವಾಗಿ ನಾನು ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸರ್ಕಾರ ಆದ್ರೂ ಸವಲತ್ತು ಕೊಡತ್ತೆ, ಸರ್ಕಾರ ನಿಮ್ಗೆ ತಿಂಗಳ ಸಂಬಳ ಕೊಡತ್ತೆ. ನಿಮಗೇ ಇಷ್ಟು ನೋವು ಅಂತಂದ್ರೆ ಈ ಕೆಜಿಎಫ್ ಮಣ್ಣನ್ನ ನಂಬಿಕೊಂಡು ನಿಮಗೆ ಮತಗಳನ್ನ ಹಾಕಿ ನನ್ನ ಆರೋಗ್ಯಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಕುಡಿಲಿ ನೀರಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಫಸ್ಟ್ ಉಸಿರಾಡಿದ್ರೆ ನಂತರ ವ್ಯವಹಾರ ಮಾಡಬಹುದು ಅಂತ ಒಂದು ಮನಸ್ಥಿತಿ ನನ್ನ ಕೆಜಿಎಫಿನ ಬಂಧುಗಳು
ಪ್ರಾಣ ಹೋದ್ರೂ ಅದ್ರ ಬಗ್ಗೆ ಚಕಾರ ಎತ್ತಬಾರ್ದು. ಎತ್ತಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ, ನಿಮ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಸ್ತೀನಿ, ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದಿರಲ್ಲ. ನಿಮ್ಮ ಆತ್ಮಗಳನ್ನ ಒಂದ್ಸಲ ಅವಲೋಕನ ಮಾಡ್ಕೊಳ್ಳಿ. ನೀವು ಮಾಡ್ತಕ್ಕಂಥದ್ದು ಸರಿನಾ? ಇವತ್ತು ನಿಮ್ಮ ಶಾಸಕರು ಎಷ್ಟು ದಿವಸ ನಿಮ್ಗೆ ಹಿಂಬಾಲಕರಾಗಿರ್ತಾರೆ? ನಿಮ್ಮ ಶಾಸಕರು ಎಷ್ಟು ದಿವಸ ನಿಮ್ಮನ್ನ ಕಾಪಾಡ್ತಾರೆ? ನಿಮ್ಮ ಶಾಸಕರು ಅಥವಾ ನಿಮ್ಮ ಗೋವಿಂದೇಗೌಡರು ಎಷ್ಟು ದಿವಸ ಮೋಹನ್ ಕೃಷ್ಣನ್ ಮೇಲೆ ನೀವು ಹೋಗಿ ಹೋಗಿ ಅಂತ ಹೇಳ್ತಾರೆ? ಒಂದಲ್ಲ ಒಂದು ದಿವಸ. ಇವತ್ತು 40 ವರ್ಷ 50 ವರ್ಷ ನಾನು ಸದಾ ಖಂಡಿತವಾಗ್ಲೂ ಶಾಸಕರಾಗಿರ್ತೀನಿ ಅಂತ ಯಾರು ಇತಿಹಾಸದಲ್ಲಿಲ್ಲ. ಒಂದಲ್ಲ ಒಂದಿನ ಭಗವಂತ ನೋಡ್ತಿದ್ದಾನೆ, ಭಗವಂತ ನಿಮ್ಗೆ ತಕ್ಕ ಪಾಠವನ್ನ ಕೊಡ್ತಾನೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಪ್ರತಿಭಟನೆ ಮೂಲಕ ನನ್ನ ಜನರ ನೋವನ್ನ ನಿಮಗೆ ಸರ್ಕಾರಕ್ಕೆ ಮುಟ್ಸ್ಕೊಟ್ಟು, ನನ್ನ ಜನರ ಕಷ್ಟವನ್ನ ಸರ್ಕಾರಕ್ಕೆ ತಿಳಿಪಟ್ಟಿದ್ರೆ, ನನ್ನ ಮೇಲೆ ಪಿಟಿಷನ್ ಹಾಕಿ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೇ ಕಾರಣ ಅಂತ ಭಯ ಇಡ್ಸಿ, ಅದರಲ್ಲೂ ಮೋಹನ್ ಕೃಷ್ಣ ಗಾಂಜಾ ಮಾಡೋನು, ಡ್ರಗ್ಸ್ ಮಾಡೋಂಥವ್ನು, ಮೋಹನ್ ಕೃಷ್ಣ ಕೋಳಿ ಅಂಗಡಿಗಳು ಇಟ್ಕೊಂಡು ಕೋಳಿ ವ್ಯವಹಾರದಲ್ಲಿ ಅಕ್ರಮವಾಗಿ ಸಂಪಾದನೆ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ದಿರೋಂಥವ್ನು, ಓಂ ಶಕ್ತಿ ಬಸ್ಗಳಿಗೆ ದೇವಸ್ಥಾನಕ್ಕೆ ಬಸ್ಗಳು ಹಾಕ್ತಾನೆ. ಆ ಬಸ್ಗಳು ಹಾಕುವಾಗ ಸವರ್ಣೀಯರು ಮತ್ತೆ ದಲಿತರು ಅಂತೇಳಿ ವಿಷ ಬೀಜ ಬಿತ್ತುತ್ತಾ ಇದ್ದಾನೆ. ಗಣೇಶ ಹಬ್ಬಕ್ಕೆ ತುಂಬಾ ಜನ ಹುಡುಗರನ್ನ ಸೇರಿಸ್ಕೊಂಡು ತಾನು ಮಾಡತಕ್ಕಂತ ಅಕ್ರಮ ಆಸ್ತಿಯಿಂದ ಹುಡುಗರನ್ನ ಹಾಳು ಮಾಡಿ ಗಾಂಜಾ ಕೊಡ್ತಿದ್ದಾನೆ. ಅದೆಲ್ಲ ಬಿಟ್ಟು ಯುವಕರು ಜಾಸ್ತಿ ಜನ ಇದ್ದಾರೆ ಇವ್ರ ಜೊತೆ. ಯಾಕಿದ್ದಾರೆ ಅಂತಂದ್ರೆ ಮಾದಕ ವಸ್ತು ಅಂತ ಹಿಡ್ಗೋದ್ರಿಂದ ಯುವಕರು ಜಾಸ್ತಿ ಇದ್ದಾರೆ ಅಂತ ನನ್ನ ಕಂಪ್ಲೇಂಟ್ ಕೊಟ್ಟು ಪಿಟಿಷನ್ ಕೊಟ್ಟು ನನ್ನ ಎದುರಿಸ್ಬೇಕು ಅಂತಿದ್ದೀರಲ್ಲ. ನಾನು ಇವತ್ತು ನಿಮ್ಗೆ ಎಳೆಯಾಗಿ ಹೇಳ್ಬೇಕಾಗಂತಂದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ, ಅವರ ಹುಟ್ಟದ ಹಬ್ಬದ ದಿವಸ ನಾನು ಪರ್ಮಿಷನ್ ಕೇಳಿದ್ರೆ ಇವತ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತೆ ಅದನ್ನ ತಪ್ಪಾಗಿ ಬೀಸಕ್ಕೆ ಕೆಲವರು, ನಾನು ಪರ್ಮಿಷನ್ ಕೇಳಿದ್ರೆ 15 ದಿವಸ ಟೈಮ್ ತಗೊಂಡ್ರು ನನಗೆ ಪರ್ಮಿಷನ್ ಕೊಡ್ಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ನಾನು ಅಂದ್ರೆ ಕಾರಣ ಕೇಳಿದ್ರೆ, ಸರ್ ರೂಪಾ ಮೇಡಮ್ ಅವ್ರಿಗೂ ನಿಮಗೆ ಕ್ಲಾಶ್ ಆಗತ್ತಂತೆ ಸರ್, ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗೈತೆ, ನಾವು ಕೊಡಕ್ ಆಗಲ್ಲ ಸರ್ ಅಂತಾರೆ. ಅಂದ್ರೆ ನಿಮ್ ಮನಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು. ಇಲ್ಲಿ ಶಾಸಕರು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದಾರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಶಾಸಕರ ಮಾತು ಕೇಳ್ತಾ ಇದ್ದಾರೆ. ನಾನು ಎಲ್ಲಾ ಪೊಲೀಸರ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಒಂದು ವಿಚಾರದಲ್ಲಿ ಯಾರು ನಡ್ಕೊಂಡ್ರು ಅವ್ರ ಬಗ್ಗೆ ಮಾತ್ರ ಈ ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಮನೆ ಪ್ರತಿಭಟನೆಗೆ ಸರಿಸುಮಾರು 8 ದಿವಸ ಕಾಲ ಅವ್ರನ್ನ ಅಂಗಲಾಚಿದಿರಿ ಪರ್ಮಿಷನ್ ಕೊಡಿ ಅಂತ. ರಾಬರ್ಟ್ಸನ್ ಪೇಟೆಗೆ ಹೋದ್ರೆ ಇಲ್ಲ ನಾನು ಇಲ್ಲಿಲ್ಲ ಅಂತ ಉರ್ಗಮ್ ಕಳಿಸ್ತಾರೆ. ಉರ್ಗಮ್ ಹೋದ್ರೆ ಅವ್ರು ಪಾಪ ಇಲ್ಲಿ ನನ್ ಲಿಮಿಟ್ಸ್ ಬರಲ್ಲ, ನೀವು ಅಲ್ಲಿ ಹೋಗಿ ಅಂತಾರೆ. ಸುಮಾರು 10 ದಿನಗಳ ಕಾಲ ನನಗೆ ಸತಾಯಿಸಿ ಪರ್ಮಿಷನ್ ಕೊಟ್ಟು, ಆ ಪರ್ಮಿಷನ್ ಕೊಟ್ಟಿರೋದು ತಮ್ಮ ಮಾಧ್ಯಮದವ್ರಿಗೆಲ್ಲ ತಿಳಿಸ್ಬೇಕಾಗತ್ತೆ. ನಾನ್ ಕೂತಿರ್ತಕ್ಕಂಥದ್ದು ಹಾಸ್ಪಿಟ್ಲ್ ಪ್ರಿಮಿಸಲ್ ಅಲ್ಲಿ ಕೂರ್ಲಿಲ್ಲ. ನಾನು ಕೂತಿರ್ತಕ್ಕಂಥದ್ದು ಅವರೇ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಮಾಡತಕ್ಕಂಥ ಜಾಗದಲ್ಲಿ ನಾನು ಕೂತು ನನ್ನ ಬೆಂಬಲಿಗರು ಮತ್ತೆ ಯಾರಿಗ್ ನೋವಾಗೈತೆ ಅವರೆಲ್ಲ ಬಂದು ಪ್ರತಿಭಟನೆ ಮಾಡಿರೋದು. ಇವತ್ತು ನಾನೊಂದು ಫೇಸ್ಬುಕ್ ಅಲ್ಲಿ ನಂದು ಲೈವ್ ಹೋಗಿದ್ರೆ ಅದನ್ನ ಲಿಂಕ್ ಮಾಡಿ ಒಬ್ಬ ಅಧಿಕಾರಿಗೆ ಒಬ್ಬ ಅಧಿಕಾರಿನ ಬೈದಿದ್ದಾರೆ, ಇವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಎಲ್ಲಾರು ಮಾತಾಡ್ತಾರೆ. ಅಲ್ಲ ರೀ, ನಿಮ್ಮನ್ನ ಬಾರೋ ಹೋಗೋ ಅಥವಾ ಏನೋ ಒಂದು ನನ್ನ ಕಾರ್ಯಕರ್ತರಿಗೆ KGF ಅಲ್ಲಿ ಇರ್ತಕ್ಕಂಥ ಜನರಿಗೆ ಹಾಸ್ಪಿಟ್ಲ್ಗೆ ಹೋಗಿ ಸಾವಿರಾರು ಜನ ಸಾಯ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಸಾವು ನೋವಾದಾಗ ನಾನ್ ನಿಮ್ಮನ್ನ ಸ್ವಾಮಿ ಬುದ್ಧಿ ಕಾಪಾಡಿ ಅಂತ ಸುಮಾರು ಸಲ ರಿಕ್ವೆಸ್ಟ್ ಮಾಡ್ಬಿಟ್ಟಿದೀರಿ. ನಾವು 4,000 5,000 ಜನ ಇದ್ಬೇಕಾದ್ರೆ ನೀವು ಎಕ್ಸ್ರೇ ಮಾಡ್ದಿರಾ ಆಚೆ ಕಳ್ಸಿದೀರಾ ಅನ್ನೋ ಒಂದು ನೋವಲ್ಲಿ ನಾನು ಮಾತಾಡಿರೋದು ನಿಜಾನೇ. ನಾನು ಯಾವುದೇ ರೀತಿಯಾದಂತ ಜಾತಿ ನಿಂದನೆ ಆಗಿರ್ಲಿ ಅಥವಾ ಒಬ್ಬರನ್ನ ಮನ್ಸು ನೋವಾಗಿರ್ ಮಾಡ್ಕಂತೆಲ್ಲ, ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನಾಗಿ ನಾನು ಬಿಹೇವ್ ಮಾಡಿದ್ದೀನಿ. ಆತ ನೋಡಿ ಹೊಟ್ಟೆ ಉರಿತು, ಆತ ಮಾಡ್ತಕ್ಕಂಥ ನೋವನ್ನ ನೋಡಿ ನನ್ಗೆ ಹೊಟ್ಟೆ ಉರಿತು. ನಾವು ಕರೆದಾಗ ನೀವು ಸ್ಪಂದಿಸಿಲ್ಲ ಅಂತ ನನ್ನ ದುಃಖವನ್ನ ನನ್ನ ಭಾವನೆಗಳ ಮೂಲಕ ನಿಮ್ಮನ್ಗೆ ಕರೆದಿದ್ದೀನಿ ಹೊರತು ನಾನು ಯಾವ್ದೋ ಒಬ್ಬ ಸರ್ಕಾರಿ ನೌಕರನ ಕಿಂಚಿತ್ ಪಡಿಸ್ಬೇಕು ಅಥವಾ ಆತನ ಬಗ್ಗೆ ನಾನು ಅವಹೇಳನಕಾರಿ ಮಾಡ್ಬೇಕಂತಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಮತ್ತೆ ಈ ಪಿಟಿಷನ್ ಯಾರು ಹಾಕಿದಿರಲ್ಲ ನಮ್ಮ ಮಾಧ್ಯಮದ ಮಿತ್ರನೆಲ್ಲ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಆತನ ಬೈದಿದ್ದಕ್ಕೆ ನಂದು ತಪ್ಪಾದ್ರೆ ಅಷ್ಟು ಜನರ ಪ್ರಾಣವನ್ನ ತಗೊಳ್ತಕ್ಕಂಥ ಡಾಕ್ಟರ್ಗಳ ಮೇಲೆ ಅಥವಾ ಸಿಬ್ಬಂದಿ ಮೇಲೆ ಸುಮಾರು ಜನ ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಸರ್ಕಾರಿ ಆಸ್ಪತ್ರೆನೇ ಅಂತ. ಹಾಗಾದ್ರೆ ಅವ್ರ ವಿರುದ್ಧದಲ್ಲಿ ಎಂತ ಕ್ರಮ ಜರುಗಿಸ್ಬೇಕು? ಅಲ್ಲಿಗೆ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ನಿಮ್ಮ ಶಾಸಕರಾದಂಥವ್ರು ಒಂದು ಮೀಟಿಂಗ್ ಮಾಡಿ, ನಾನು ನೋಡಿದೆ ಒಂದು ವಿಡಿಯೋ, DYSP ಸಾಹೇಬ್ರನ್ನ ನನಗೆ ಒಬ್ಬ ಮೆನ್ ಸಾಕಾಗಲ್ಲ ಸರ್, ಇಬ್ರು ಮೆನ್ ಹಾಕ್ಬೇಕಿಲ್ಲಿ ಅಂತ ಆ ಪ್ರಿಮಿಸಸ್ ಅಲ್ಲಿ ಮಾತಾಡಿ ಡಾಕ್ಟರ್ಸ್ ಭಯ ಪಡ್ತಾ ಇದ್ದಾರೆ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ ಅಂತ. ನಿಮ್ಗೆ ಓಟ್ ಆದಂತ ಜನರ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ದಿರ ಕುಡಿದ್ಬಿಟ್ಟು ಬರ್ತಾರೆ ಅಂತ ಏನೇನೋ ಹೇಳಿ
ನನ್ನ KGF ಜನತೆಗೆ ಮಾಡತಕ್ಕಂಥ ಅವಮಾನ ಇದು ಅಂತ ನಾನು ನಿಮ್ಮನ್ನ ನೇರವಾಗಿ ಪ್ರಶ್ನಿಸ್ತಾ ಇದ್ದೀನಿ. ಇವತ್ತು KGF ಅಲ್ಲಿ ಒಬ್ಬ ರೋಗಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ರಾತ್ರಿಯಲ್ಲಿ ಬಂದು ಮಾತಾಡಿದ್ರೆ ಅದು ಇಲ್ಲೀಗಲ್. ಪ್ರೊಟೆಕ್ಷನ್ ಕೊಡ್ಬೇಕು. ಓಕೆ, ವಿ ರೆಸ್ಪೆಕ್ಟ್ ಯು ದಟ್. ಬಟ್ ಆ ಹೇಳೋ ರೀತಿ ನೀವ್ ಹೇಳ್ತಿರೋದಾಗ ಎಂತಗದಾಗದೆ. ಸೊ ನಾನು ಇದೆಲ್ಲ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು KGF ನಲ್ಲಿ ಯಾರು ಧ್ವನಿ ಎತ್ತಬೇಕು ಅಂತಂದ್ರೆ, ಇವತ್ತು ಆ ಧ್ವನಿನ ಮಟ್ಟ ಹಾಕೋದಿಕ್ಕೆ ಈ ತರ ಷಡ್ಯಂತ್ರಗಳು ಮಾಡ್ಕೊಂಡು, ಯಾರು ಈ ಸರ್ಕಾರಿ ನೌಕರರ ಸಂಘದ ಅವರಂತ ನನ್ನ ಮೇಲೆ ಪಿಟಿಷನ್ ಹಾಕಿದ್ದಾರೆ. ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಸರ್ಕಾರಿ ನೌಕರರು ನಮಗೆ ದೇವರುಗಳಿದ್ದಂಗೆ. ಯಾರು ದೇವರಿದ್ದಂಗೆ? ಪ್ರಜಾಪ್ರಭುತ್ವದಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಯಾರೆಲ್ಲ ಕಾನೂನಾತ್ಮಕವಾಗಿ ಮಾಡ್ಕೊಂಡಿದ್ದಾರೆ ಅವರು ದೇವರಿದ್ದಂಗೆ. ಅದೇ ಉದಾಹರಣೆಗೆ ಒಬ್ಬ ಪ್ರಾಣವನ್ನು ಹೋಗ್ತಾ ಇರ್ಬೇಕಾದ್ರೂ ಸಹ ಪ್ರಾಣವನ್ನ ಕಾಪಾಡದೆ ಕನಿಷ್ಠ ಪಕ್ಷ ಮಾನವತೆ ತೋರಿದಿರ್ತಕ್ಕಂಥವ್ರಿಗೆ ನಾವು ಯಾವತ್ತೂ ಅವ್ರಿಗೆ ಸ್ಪಂದನೆನೂ ಮಾಡಲ್ಲ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನನ್ನ ವಿರುದ್ಧ ನೀವು ಎಷ್ಟು ಕೇಸ್ಗಳು ಹಾಕಿದ್ರು ನಾನು ಇದಕ್ಕೆ ಭಯ ಪಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತೊಂದು ಬಹಳ ವಿಶೇಷವಾಗಿ ನನ್ನ ಮಾಧ್ಯಮದ ಮಿತ್ರರಲ್ಲಿ ಹೇಳ್ಕೊಳ್ತಾ ಇದ್ದೀನಿ, ನಾನು ಸಹ ಇವತ್ತು ನನಗೆ ಸುಮಾರು ನಾನು ಯಾವುದೇ ಒಂದು ಸಭೆ ಸಂದರ್ಭಗಳು ನಡಿಬೇಕಾದ್ರೆ ಪಕ್ಕಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ರೂಪ ಅವ್ರ ತಂಟೆಗೆ ಬಂದ್ರೆ ಬಿಡಲ್ಲ, ನಿಮ್ಮನ್ನ ಹೊಡಿತೀನಿ ಬಡಿತೀನಿ ಎಲ್ಲ ಹೇಳಿದ್ದಾರೆ. ನಾನು ಅದನ್ನ ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ನಮ್ಗೆ ಯಾಕೆ, ಇಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು ನನಗೆ ಯಾಕೆ ಭಯ ಅಂತ. ಬಟ್ ಇವಾಗ ಯಾವತ್ತು ಈ ಪಿಟಿಷನ್ಗಳು ಮತ್ತೆ ಸರ್ಕಾರಿ ನೌಕರರು ಅಂತ ಸುಳ್ಳು, ನಾನು ಎಲ್ಲ ಸರ್ಕಾರಿ ನೌಕರರು ಅಂತ ಹೇಳ್ತಾ ಇಲ್ಲ. ಯಾರು ಇವತ್ತು ಪಿಟಿಷನ್ ಹಾಕಿ ಯಾರಾದ್ರೂ ಪ್ರಾಣ ಹೋದ್ರೆ ಮೋಹನ್ ಕೃಷ್ಣನೇ ಹೊಣೆ ಅಂತಾರಲ್ಲ, ನಾನು ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಮೋಹನ್ ಕೃಷ್ಣ ಪರವಾಗಿ ಯಾವ್ದಾದ್ರು ಸಾವಾಗೈತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ತನಿಖೆ ಮಾಡಿ ನನ್ನ ಪಾತ್ರ ಅದರಲ್ಲಿ ಇರೈತೆ ಅಂತಂದ್ರೆ ನನ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೋದು. ಅದೇ ರೀತಿ ಇವಾಗ ನಮ್ಮ ಶಾಸಕರಾದಂಥವ್ರು ಹೇಳಿದ್ದಾರೆ, ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಸುಮ್ಮನೆ ಬಿಡಲ್ಲ, ಪಾಠ ಕಲಿಸ್ತೀನಿ ಅಂತ. ಬಟ್ ಅದಾದ ನಂತರ ಕೆಲವ್ರು ನನ್ನ ಹತ್ರ ಬಂದು ಬೇನಾಮಿ ವ್ಯಕ್ತಿಗಳು ನಿನ್ನ ಕೊಲ್ಲುತ್ತೀನಿ, ಬೆದರಿಸ್ತೀನಿ, ನಮ್ಮ MLA ತಂಟೆಗೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅದರ ಪರವಾಗಿ ನಾನು ಇವತ್ತು ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೂ ಸಹ ನನಗೆ ಪ್ರಾಣ ಬೆದರಿಕೆ ಆಯ್ತೆ, ಅದು ನೇರವಾಗಿ ರೂಪಕಲಾ ಶಶಿಧರ್ ಶಾಸಕರು ಹಾಗೂ ಗೋವಿಂದೇಗೌಡರು ಅನ್ನೋದನ್ನೇ ಹೇಳ್ತಾ, ಮತ್ತೆ ಅಲ್ಲಿ ಬಂದಿರತಕ್ಕಂಥದ್ದೆಲ್ಲ ಸುಳ್ಳಿನ ಮಾಹಿತಿ ಅಂತ ಹೇಳ್ತಾ ಅವ್ರಿಗೂ ವಿವರಣೆ ನೀಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮಗೂ ಸ್ಪಂದನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಎಷ್ಟು ಬೇಕೋ ಕೊಡ್ತೀರಿ, ನೀವು ಯಾವುದೇ ರೀತಿಯಾದಂಥ ಕಾನೂನು ಕೈಗೆತ್ತಿದ್ರೆ ನೀವು ಯಾವ ಕೆಲಸ ಮಾಡ್ತೀರ ಅದಕ್ಕೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಮೋಹನ್ ಕೃಷ್ಣನಿಗೆ ಏನಾದರೂ ಆದರೆ, ಮೋಹನ್ ಕೃಷ್ಣ ಪ್ರಾಣಕ್ಕೆ ಏನಾದರೂ ಆದರೆ, ಮೋಹನ್ ಕೃಷ್ಣ ಬೆಂಬಲಿಗರ ಪ್ರಾಣಕ್ಕೆ ಏನಾದರೂ ಆದರೆ ಇದರ ನೇರ ಹೊಣೆ ಇವತ್ತಿನ ಮೀಡಿಯಾ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ನಾನು ಮುಂದಿನ ದಿನಗಳಲ್ಲಿ ನಾನು ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ನೇರ ಹೊಣೆ ಈ ಕ್ಷೇತ್ರದ ಶಾಸಕರು ಮತ್ತೆ ಸಚಿವರ ಪ್ರಭಾವಿ ಪುತ್ರಿ ಅಂತ ಹೇಳ್ಬೋದು, ಮತ್ತೆ ಸೂಪರ್ MLA ಅವರ ಫ್ರೆಂಡ್ ಇರ್ಬೋದು, ಅಥವಾ ಅವರ ಏನಂತಾರೆ ತಂದೆ ಸಮಾನರಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂಬಂಧದ ಅಂತ ಇರತಕ್ಕಂಥ ಗೋವಿಂದೇಗೌಡರು ಕೂಡ ಇದಕ್ಕೆ ನೇರ ಹೊಣೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಪಿಟಿಷನ್ ಬರ್ದಿದ್ದಾರೆ. ನನ್ನ ವೈಯಕ್ತಿಕವಾಗಿ ನಾನು ಬಹಳ ಕ್ಲಿಯರ್ ಇದ್ದೀನಿ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ಮತ್ತೆ ಹೇಳ್ತೀನಿ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ನನ್ನಲ್ಲೂ ಸಾವು ಆಗೈತೆ, ಬಟ್ ಸಾವು ಆಗಿದ್ರು ಸಹ ಅನೈತಿಕ ಚಟುವಟಿಕೆಗಳಿಗೆ ಹೋಗಿ ಬೇರೆಯವ್ರ ತಡ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ ತರ ಹೆಸರು ತಗೊಳ್ತಾ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ದೇವ್ರ ನಂಬಿದ್ದೀನಿ. ಈ ಪಿಟಿಷನ್ ಹಿಂದೆ ಯಾರಿದ್ದಾರೆ, ಈ ಪಿಟಿಷನ್ ಯಾರು ಬರೆದ್ರು, ನನ್ನ ವಿರುದ್ಧ ಯಾರು ಕೊಲೆ ಸಂಚು ನಡೆಸ್ತಾ ಇದ್ದಾರೆ, ಅಥವಾ ನಾನು ಮುಗಿಸ್ಬೇಕು ಅಂತ ಯಾರಿದ್ದಾರೆ, ಅವ್ರಿಗೆಲ್ಲ ದೇವರು ಅತಿ ಶೀಘ್ರದಲ್ಲೇ ಪಾಠ ಕಳಿಸ್ತಾನೆ. ನಾನು ಮಾಡ್ತಾ ಇರ್ತಕ್ಕಂಥ ಹೋರಾಟ, ನಾನು ಇವತ್ತು 8 ವರ್ಷದಿಂದ ಮಾಡ್ತಕ್ಕಂಥ ಸಮಾಜ ಸೇವೆ, ಮುಂದಿನ ದಿನಗಳಲ್ಲಿ ನನ್ನ KGF ಜನತೆಗೆ ಒಳ್ಳೇದಾಗಬೇಕು, ನನ್ನ KGF ಜನತೆ ಡಾಕ್ಟರ್ ಬಾಬಾ ಸಾಹೇಬ್ ಕಂಡಿರ್ತ ಕನಸನ್ನ ನಾವು ನೆನ್ಸು ಮಾಡಬೇಕು ಅಂತ ಒಂದು ವಿಷಯ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ. ಮತ್ತೊಂದು ಹೇಳಿದ್ದಾರೆ, ನಾನು ಅನೈತಿಕ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ. ನಾನು ಇಷ್ಟೇ ಹೇಳೋದು, ನಾನು ತಪ್ಪು ಮಾಡಿದ್ರೆ ಭಗವಂತ ನನಗೆ ಪನಿಷ್ಮೆಂಟ್ ಕೊಡಲಿ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಕೊಲೆ ಸಂಚು ಅಥವಾ ನನ್ನ ಮಟ್ಟ ಹಾಕ್ಬೇಕಂತ ಯಾರಿದ್ದಾರೆ ಅವ್ರಿಗೊಂದು ಶಿಕ್ಷೆ ಕೊಡಲಿ ಅಂತ ಕೇಳ್ಕೊಳ್ತಾ 8 ವರ್ಷಗಳ ಕಾಲ ಯಾವತ್ತಿರ್ಲಿಲ್ಲ. ಮೊದಲನೇ ಪ್ರತಿಭಟನೆ ಅಂತ ನಾನು ಹಮ್ಮಿಕೊಂಡಾಗ
ಇವತ್ತು ಇಷ್ಟೆಲ್ಲ ನರಕ ತೋರಿಸ್ತಾ ಇದ್ದಾರೆ. ನಾನು ಇದಕ್ಕೆ ಭಯ ಪಡಲ್ಲ. ಎಷ್ಟು ನೀವು ಜಾಸ್ತಿ ಮಾಡ್ತಿರೋ ಅಷ್ಟು ನಾನು ಇನ್ನೂ ಜಾಸ್ತಿ ಆಗ್ತಾ ಇರ್ತೀನಿ. ನೀವೆಷ್ಟು ನನ್ನ ಟಾರ್ಗೆಟ್ ಮಾಡ್ತಿರೋ ಇನ್ನು ಅಷ್ಟು ಮಾಡ್ತೀನಿ. ಇವತ್ತು ನಾನು ಸರ್ಕಾರಿ ನೌಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್, ನನಗೆ ಯಾವುದೇ ರೀತಿಯಾದಂಥ ನಿಮ್ಮ ಮೇಲೆ ಅಸೂಯೆ ಅಥವಾ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಥವಾ ನಿಮ್ಮನ್ನ ಇನ್ನೊಂದು ಹೇಳಿದ್ದಾರೆ ಲೋಕಾಯುಕ್ತಗೆಲ್ಲ ಬರ್ದಿದ್ದಾರೆ ಅಂತ. ನಾನು ಇವತ್ತಿಗೂ ಲೋಕಾಯುಕ್ತಕ್ಕೆ ಒಂದು ಪತ್ರ ಬರ್ದಿಲ್ಲ, ಇನ್ನು ಮೇಲೆ ಬರಿತೀನಿ. ಇವತ್ತು ನಾನು ಲೋಕಾಯುಕ್ತಕ್ಕೆ ಬರ್ದಿಲ್ಲ, ಇನ್ನು ಮೇಲೆ ಬರಿತೀನಿ. ಸೊ ನಾನೆಲ್ಲಾನು ರಿಕ್ವೆಸ್ಟ್ ಮಾಡಿ ಕೈ ಎತ್ತಿ ಕೇಳ್ಕೊಳ್ತೀನಿ ಸರ್ಕಾರಿ ನೌಕರನ್ನ, ಅಣ್ಣ ಅಕ್ಕ ನೀವಂದ್ರೆ ಬಹಳ ಗೌರವ. ನಾನು ನಿಮ್ಮ ವಿರುದ್ಧ ಯಾವತ್ತೂ ಮಾತಾಡಿಲ್ಲ. 8 ವರ್ಷದ ಪ್ರೀತಿ ಪ್ರೇಮ ನನ್ನ ಮೇಲೆ ಹಂಚಿಕೊಂಡಿದ್ದೀರಾ. ಒಬ್ಬ ಬಡವನಾಗಿ ನನ್ನ ಸೇವೆ ನೋಡಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ಕೆಲವರು ಈ ರೀತಿ ಮಾಡ್ತಿದ್ದಾರೆ. ನಾನು ಬಹಳ ನೋವಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಈ ಮೋಹನ್ ಕೃಷ್ಣ ತಪ್ಪು ಮಾಡಿದ್ರೆ ಕ್ಷಮಿಸಿ. ಈ ಮೋಹನ್ ಕೃಷ್ಣ ತಪ್ಪು ಮಾಡಿ ಏನೋ ಗೊತ್ತಿದ್ರೆ ಮಾಡಿದ್ರೆ ದಾರಿ ತೋರಿಸಿ. ಆದ್ರೆ ಪ್ರಾಣಿಗಳು ಹೋಗುವಂತ ಟೈಮಲ್ಲಿ ಕೂಡ ನಾನು ನೋಡ್ಕೊಂಡು ಸುಮ್ಮನೆ ಇರು ಅಂತಂದ್ರೆ ವ್ಯತ್ಯಾಸ ಇರಲ್ಲ. ಜನ ಒಂದ್ ದಿವಸ ನಾನು ಸಮಾಜ ಸೇವಕ ಅಂತ ಹೋದ್ರೆ ನನ್ನ ಹೊಡಿತಾರೆ. ಆದ್ರಿಂದ ಪ್ರಾಣ ಹೋಗೋ ಟೈಮಲ್ಲಿ ನಾನು ಅದನ್ನ ನೋಡ್ಕೊಂಡಿರಲ್ಲ. ಲಂಚ ತಗೊಳ್ಳೋ ಟೈಮಲ್ಲಿ ಇನ್ನ ಲಂಚಕ್ಕೆ ಹೋಗಿಲ್ಲ ನಾನು. ಅವರೇ ಹೇಳಿದ್ದಾರೆ ಲೋಕಾಯುಕ್ತಕ್ಕೆ ಬರೆದ್ಬಿಟ್ಟು ಬೆದರಿಕೆ ಮಾಡಿ ವಸೂಲಿ ಮಾಡ್ತೀನಿ ಅಂತ. ಇನ್ನು ಮುಂದಕ್ಕೆ ಕಾನೂನು ಪ್ರಕಾರನೇ ಈ ಒಂದು ಲಂಚ ಅನ್ನೋದಕ್ಕೂ ನಾನು ಮುಂದಕ್ಕೆ ಹೋಗ್ತೀನಿ. ನಾನು ಬಹಳ ಸ್ಪಷ್ಟವಾಗಿ ಬಹಳ ಅಚ್ಚುಕಟ್ಟಾಗಿ ನಾನು ನನ್ನ ಒಂದು ಸಮಾಜ ಸೇವೆ ಮತ್ತೆ ನನ್ನ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಖುಷಿ ಹಂಚ್ಕೊಳ್ಳೇಬೇಕಾಗತ್ತೆ. ಮೋಹನ್ ಕೃಷ್ಣ ಒಂದು ಹೋರಾಟಕ್ಕೆ ಇಷ್ಟು ಬೆದರ್ತಾ ಇದ್ರೆ ಇನ್ನು ಪ್ರತಿದಿನ ಹೋರಾಟಗಳಾಗ್ತಾ ಇದ್ರೆ ಇನ್ನೆಷ್ಟು ಬೆದರ್ಬೋದು ಅಂತ ನಾನು ಬಹಳ ಖುಷಿಯಿಂದ ಅನ್ಕೊಳ್ತಾ ಇದ್ದೀನಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮೋಹನ್ ಕೃಷ್ಣ ಹೆಸರು ಗೊತ್ತಿಲ್ದಿರ್ಬೋದು. ಪಾಪ ಮುಖ್ಯಮಂತ್ರಿಗಳು ಮೋಹನ್ ಕೃಷ್ಣ ಹೆಸರು ಮುಟ್ಸಿದ್ದಾರೆ. IG ಸಾಹೇಬ್ರಿಗೆ ನನ್ನ ಹೆಸರು ಗೊತ್ತಿದ್ರೆ ಇರ್ಬೋದು, IG ಅವರು ನನ್ನ ಹೆಸರು ಮುಟ್ಸಿದ್ದಾರೆ. ಸರ್ಕಾರಿ ನೌಕರರ ಭವನದಲ್ಲಿ ಮೋಹನ್ ಕೃಷ್ಣ ಯಾರಂತೂ ಗೊತ್ತಿದ್ರೆ ಇರ್ಬೋದು. ಇವತ್ತು ಸರ್ಕಾರಿ ನೌಕರರ ಭವನದಲ್ಲಿ ಮೋಹನ್ ಕೃಷ್ಣ ಹೆಸರು ಬೆಳೆಸಿದ್ದಾರೆ. ನಾನು ಅವರಿಗೆ ನನ್ನ ಹೆಸರು ಬೆಳೆಸಿದ್ದಕ್ಕೆ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ಅದನ್ನ ಕೀರ್ತಿಗೆ ತಂತು. ಅದೇನೋ ಹೇಳ್ತಾರಲ್ಲ, ಆಪೋಸಿಟ್ ಓಡು ಚಡ್ಡದ ಸೇಸ್ತೆ ಕೂಡ ಮನಕ್ಕೆ ಮಂಚದೇ ಐತಿ ಮನ ಮಂಚೋಳು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರ ನನ್ನ ಜೊತೆಲಿರ್ತಕ್ಕಂಥವ್ರಿಗೆ, ನನ್ನ ಹೋರಾಟಗಳಿಗೆ ಯಾರೆಲ್ಲ ಅಡ್ಡಿ ಬರ್ತಾರೋ ಅವ್ರ ವಿರುದ್ಧ ನಾನು ಕಾನೂನು ಕ್ರಮ ತಗೊಳ್ತೀನಿ. ನನ್ನ ಪ್ರಾಣಕ್ಕೆ ಏನಾದ್ರು ಆದ್ರೆ ನೇರ ಹೊಣೆ ರೂಪಕಲಾ ಶಶಿಧರ್ ಮತ್ತೆ ಗೋವಿಂದ ಗೌಡ್ರ ಅಂತ ಈ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ತಗೊಳ್ರಿ. ದೂರುದಾರರು ಶಾಸಕರೇನ? ಯಾರು ದೂರುದಾರರು ನಿಮ್ಮ ವಿರುದ್ಧವಾಗಿ ಕೊಡಿ. ಇದಲ್ವಾ ಇದೇ ಕೊಟ್ಟೆ. ಹೌದೌದು, ಮೂಕರ್ಜಿಯಲ್ಲಿ ಸರ್ಕಾರಿ ನೌಕರರ ನೊಂದ ಸರ್ಕಾರಿ ನೌಕರರು ಅಂತ ಹಾಕಿದ್ದಾರೆ. ಅದರಲ್ಲಿ ಬರ್ದಿರೋತಕ್ಕಂತ ಒಂದು ಇದ್ರಲ್ಲೂ ನಮ್ಮ ಸರ್ಕಾರಿ ನೌಕರಿಗೆ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಹನ್ ಕೃಷ್ಣನೇ ಅಂತ ಇದ್ದಾರೆ. ನೊಂದಿರೋರಾಗೋಕೆ ಪೊಲೀಸ್ನವರು ಕರೆಸಿ ನಿಮ್ಮನ್ನು ವಿಚಾರಣೆ ಮಾಡ್ಬೇಕಂದ್ರೆ ಸಂಬಂಧಪಟ್ಟವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗಿತ್ತು. ಅದನ್ನ ನಾನು ಕೇಳಿದೆ, ಇದು IG ಆಫೀಸಿಂದ ಬಂದಿರತಕ್ಕಂಥದ್ದು. ಸೊ ನೀವು ಪಡ್ಕೊಂಡಿದ್ದೀರಾ? ಯಾರು ಹೆಸರು ಹಾಕಿದ್ದಾರೆ? ಹೆಸರು ಬಂದ್ಬಿಟ್ಟು ಏನಪ್ಪ ಅದ್ರ ಹೆಸರು ಬರ್ದಿರೋದ್ರಲ್ಲಿ ಒಂದು ಕಾಪಿ ಕೊಟ್ಬಿಡಿ. ಒಂದು ಸರ್ಕಾರಿ ಲಕ್ಷ್ಮಣ್ ಇದೆ ತಾನೆ, ಲಕ್ಷ್ಮಣ್ ನಾವು ಕೊಟ್ಟಿರೋದ್ರ ಅದ್ರಲ್ಲಿ ನೋಡಿ ರಾಮಕೃಷ್ಣನ್ ಏನಂತ ಹಾಕಿದ್ದಾರೆ. ಲಕ್ಷ್ಮಣ್ ಬಿನ್ ರಾಮಕೃಷ್ಣ. ಅದರಲ್ಲಿ ಕೇಳಿದ್ದೀನಿ ನಮ್ಮ ವರಿಷ್ಠಾಧಿಕಾರಿಗಳನ್ನ, ನಮ್ಮ DYSP ಅವರ ಸಿಬ್ಬಂದಿ, ಅವ್ರು ಇರ್ಲಿಲ್ಲ, ಸಿಬ್ಬಂದಿಗೆ ಹೇಳಿದ್ರು ಸರ್ IG ಆಫೀಸ್ ಅದರಲ್ಲಿ ಹಾಕಿದ್ದಾರೆ. ನಾನೀಗ ಅವ್ರಿಗೆ ಹೇಳಿದ್ದೀನಿ, ನಿಮ್ ಹೇಳಿಕೆ ಕೊಟ್ಟ ನಂತರ ನಾವು ಎನ್ಕ್ವೈರಿ ಮಾಡ್ತೀರಿ ಅಂತ ಹೇಳಿದ್ದಾರೆ. ನಾನು ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಶಾಸಕರು ಪತ್ರಿಕೆ ಕೊಟ್ಟ ನಂತರ ಇವೆಲ್ಲ ಆಗ್ತಾರಂತದ್ದು. ಸರ್ಕಾರಿ ನೌಕರರು ಅಂತಂದ್ರೆ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க